ಪ್ರಾಬ್ಲಮ್ ಏನಾಗಿದೆ? ಸಿಸ್ಟಮ್ ಆನ್ ಆಗ್ತಾ ಇರುವಂತೆ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡೋಣ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದೆಯಂತೆ. ಮುಂಚೆ ಅವ್ರದ್ದು ನೀರು ತುಂಬಾ ಸ್ಲೋ ತುಂಬ್ತೈತಂತೆ, ಇವಾಗ ಕಂಪ್ಲೀಟ್ ಆಗಿ ಆಫ್ ಆಗ್ಬಿಟ್ಟಿದೆ ಅಂತೆ. ಬನ್ನಿ ಚೆಕ್ ಮಾಡೋಣ. ಫ್ಲೋಟ್ ಸ್ವಿಚ್ ನ ನೀವು ಚೆಕ್ ಮಾಡ್ಕೊಬೇಕು ಫಸ್ಟ್. ಫ್ಲೋಟ್ ಸ್ವಿಚ್ ಏನಾರ ಜಾಮ್ ಆಗಿದೆಯಾ ಅಂತ. ಇದರಲ್ಲಿ ಈ ಕೇಸಲ್ಲಿ ಏನಾಗಿಲ್ಲ. ಮತ್ತೆ ವಾಟರ್ ಪ್ರೆಷರ್ ಚೆಕ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿದೆ. 2 ಪೈಪ್ ಇದೆ, ಇದರಿಂದ ವಾಟರ್ ಸಪ್ಲೈ ಕೊಟ್ಟಿದ್ದಾರೆ. ಸೊ ಪ್ರೀ ಫಿಲ್ಟರ್ ಇಂದ ಒಳಗೋಗಿರುತ್ತೆ. ಇದು ವಾಟರ್ ಸಪ್ಲೈ ಪ್ರೆಷರ್ ಆಗಿ ಬರ್ತಾ ಇದೆ, ಏನು ತೊಂದರೆ ಇಲ್ಲ. ಇಷ್ಟು ಫೋರ್ಸ್ ಇದ್ರೆ ಓಕೆ. ಮತ್ತೆ ಮನೇಲಿ ವೋಲ್ಟೇಜ್ ಚೆಕ್ ಮಾಡ್ಕೋಬೇಕು. ನಿಮ್ಮ ಹತ್ರ ಮಲ್ಟಿಮೀಟರ್ ಇದ್ರೆ, ಇಲ್ಲ ಅಂದ್ರೆ ಯಾವ್ದಾರ ಮಿಕ್ಸರು, ಏನೋ ಒಂದು ಹೀಟರು, ಏನೋ ಒಂದು ಹಾಕಿ ಚೆಕ್ ಮಾಡ್ಕೋಬಹುದು. ಮತ್ತೆ ಹಿಂದ್ಗಡೆ ಬಿಚ್ಚಿದ್ದೀನಿ ಆಲ್ರೆಡಿ ಸ್ಕ್ರೂಗಳು. ಒಂದೊಂದು ಸ್ಟೆಪ್ಪು ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕ್ಲಿಯರ್ ಆಗಿ ನೋಡಿ ಈ ವಿಡಿಯೋದಲ್ಲಿ. ಆಲ್ಮೋಸ್ಟ್ 90% ಅಲ್ಲಿ SMP-S ಹಾಳಾಗಿರೋ ಚಾನ್ಸಸ್ ಇರುತ್ತೆ, ಆನ್ ಆಗ್ತಾ ಇಲ್ಲ ಅಂದ್ರೆ. ಸೊ SMP-S ನಾವು ಚೆಕ್ ಮಾಡೋದೇನಿಲ್ಲ, ಡೈರೆಕ್ಟ್ ಆಗಿ ಆನ್ ಮಾಡಿದ್ರೆ ನಿಮ್ಗೆ SMP-S ಅಲ್ಲಿ ಇಲ್ಲೊಂದು ಲೈಟ್ ಬರುತ್ತೆ, ರೆಡ್ ಲೈಟು. ಈ ರೆಡ್ ಲೈಟ್ ಬರ್ತಾ ಇಲ್ಲ ಅಂದ್ರೆ ಇದು ಆನ್ ಆಗ್ತಾ ಇಲ್ಲ ಅಂತ. ಸೊ ಇದು ಹೋಗ್ಬಿಟ್ಟಿದೆ, ವೆರಿ ಈಸಿ. ಸೊ ನನ್ನ ಹತ್ರ ಆಲ್ರೆಡಿ ಕ್ಯಾರಿ ಮಾಡಿದ್ದೀನಿ, ಇನ್ನೊಂದು ತಗೊಬಂದಿದ್ದೀನಿ. ಅದು ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ವೈರ್ ಎಲ್ಲೂ ಜಾಯಿಂಟ್ ಕಟ್ ಆಗಿಲ್ಲ, ಸೊ ಅದು ಚೆಕ್ ಮಾಡಿದ್ದೀನಿ. ಇವಾಗ ಆಫ್ ಮಾಡ್ಬಿಟ್ಟು ಬೇರೆ ತಂದಿದ್ದೀನಿ, ಸೊ ಹಾಕಿದ್ದೀನಿ ಆಲ್ರೆಡಿ. ಸೊ ವಾಟರ್ ಫೋರ್ಸು ತುಂಬ ಕಡಿಮೆ ಇದೆ, ಅಂದರೆ ನೀರು ಪ್ರೆಷರ್ ತುಂಬ ಕಡಿಮೆ ಇದೆ. ಮೆಮೊರಿನಿಂದ ಬರ್ತಾ ಇರೋ ಪ್ಯೂರ್ ವಾಟರ್ ಇದು, ಒಂದೊಂದೇ ಡ್ರಾಪ್ ಬರ್ತಾ ಇದೆ ನೋಡಿ. ಆನ್ ಆಗದಿರೋ ಕಾರಣ SMP-S ಹೋಗಿದೆ. ವಾಟರ್ ಸ್ಲೋ ಬರ್ತಿರೋ ಕಾರಣ ಏನು ಅಂತ ಚೆಕ್ ಮಾಡೋಣ. ತುಂಬ ಇಂಟ್ರೆಸ್ಟ್ ಆಗಿದೆ ನೋಡಿ, ತುಂಬ ಸ್ಲೋ ಬರ್ತಾ ಇದೆ. ನಾನು ಅಂದ್ಕೊಂಡಿದ್ದೀನಿ ಮೆಮೊರಿ ಫಿಲ್ಟರ್ಸ್ ಏನಾರ ಚೌಕ್ ಆಗಿದೆಯಾ, ಬ್ಲ್ಯಾಕ್ ಆಗಿದೆಯಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪಂಪಿಂದ ಡೈರೆಕ್ಟಾಗಿ ಬರೋದೆ ಈ ಮೈನ್ ಫಿಲ್ಟ್ರು ಮೆಮೊರಿನ್ಗೆ. ಸೊ ಇಲ್ಲಿ ಪಂಪ್ ಆಗೋದು. ಸೊ ಫಸ್ಟ್ ನಾನು ಇವಾಗ ಆಫ್ ಮಾಡಿಕೊಂಡು ಆ ಪೈಪ್ ಬಿಚ್ಕೊಂಡ್ಬಿಡೋಣ. ಈ ಪೈಪು ಎಲ್ಲಿಂದ ಬಂದಿದೆ ಅಂದರೆ ಪಂಪು ಔಟ್ಪುಟ್ಟಿಂದ. ಇಲ್ಲಿದೆ ನೋಡಿ ಪಂಪು, ಅದರಿಂದ ಔಟ್ಪುಟ್ಟಿಂದ ಬಂದಿದೆ. ಇಲ್ಲಿಂದ ವಾಟರ್ ಫೋರ್ಸ್ ಎಷ್ಟು ಬರ್ತಾ ಇದೆ ಅಂತ ನಾವು ಚೆಕ್ ಮಾಡ್ಕೊಬೇಕಾಗತ್ತೆ. ಪಂಪಿಂದ ವಾಟರ್ ಫೋರ್ಸ್ ಎಷ್ಟಿರ್ಬೇಕಂದ್ರೆ ನಿಮಗೆ ಒಂದು ಮೀಟ್ರಲ್ಲೂ ಚೆಕ್ ಮಾಡ್ತೀನಿ. ನನ್ನ ಹತ್ರ ಮೀಟ್ರ್ ಇದೆ, ಮತ್ತು ನಾರ್ಮಲ್ ಕೈಯಲ್ಲೂ ಚೆಕ್ ಮಾಡ್ತೀನಿ. 90% ಕೈಯಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇದು ನೋಡೋದಕ್ಕೆ ಫೋರ್ಸ್ ಆಗಿ ಬರ್ತಾ ಇದೆ. ಸೊ ಪ್ರೆಷರ್ ಎಷ್ಟಿದೆ ನೋಡಬೇಕು. ಪ್ರೆಷರ್ ಅಂದರೆ ಅದು ಎಷ್ಟು PSI ಪ್ರೆಷರ್ ತಳ್ತಾ ಇದೆ ನಮ್ಮ ಕೈನ ಅಂತ ನೋಡಬೇಕು. ಸೊ ಹಿಂಗೆ ಕ್ಲೋಸ್ ಮಾಡಿಕೊಂಡ್ರೆ ನಿಮಗೆ ಇದು ಒಂದು ಹೆಬ್ಬೆಳ್ಳಲ್ಲಿ ಇದು ಕ್ಲೋಸ್ ಮಾಡಿಕೊಂಡ್ರೆ ನಿಮ್ಮ ಹೆಬ್ಬೆಳ್ಳನ್ನ ಪುಷ್ ಮಾಡಿಕೊಂಡು ವಾಟರ್ ಬರಬೇಕು. ಸೊ ಇಲ್ಲಿ ನೋಡಿ ಪಂಪು ಆನಲ್ಲೇ ಇದೆ, ಕಾಣ್ತಾ ಇರ್ಬೋದು. ಸರಿ ತೋರಿಸ್ತೀನಿ ಕರೆಕ್ಟಾಗಿ ನೋಡಿ, ಪಂಪು ಆನಲ್ಲೇ ಇದೆ. ನಾನಿವಾಗ ಕರೆಕ್ಟಾಗಿ ಪ್ರೆಸ್ ಮಾಡ್ಕೊತೀನಿ. ವಾಟರ್ ಫೋರ್ಸ್ ಎಷ್ಟಿರ್ಬೇಕಂತ ಎಕ್ಸಾಕ್ಟಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವಾಗ ನಾನು ಈ ಬೆರಳು ಕ್ಲೋಸ್ ಮಾಡಿಕೊಂಡ್ರೆ ಅದು ನನ್ನ ಬೆರಳನ್ನ ತಳ್ಕೊಂಡು ನೀರು ಬರಬೇಕು. ಯಾಕಂದರೆ ಒಂದು 80 PSI ಪ್ರೆಷರಿಂದ ಬರಬೇಕು ವಾಟ್ರು. ನಿಮಗೆ ಮೆಮೊರಿನಿಂದ ಪ್ಯೂರ್ ವಾಟ್ರು ಆಚೆ ಫೋರ್ಸಾಗಿ ಬರಬೇಕಂದ್ರೆ. ಸೊ ಪಂಪ್ ಆನಲ್ಲೇ ಇದೆ, ಇದು ನನ್ನ ಬೆರಳನ್ನ ಪುಷ್ ಮಾಡ್ತಾ ಇಲ್ಲ, ತಳ್ತಾ ಇಲ್ಲ. ಸೊ ಪಂಪಿಂಗ್ ಫೇಲರ್ ಆಗಿದೆ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ನೋಡಿ ಒಂಚೂರು ಫುಲ್ಲೇ ಮಾಡ್ತಾ ಇಲ್ಲ, ತಳ್ತಾ ಇಲ್ಲ. ಪ್ರೆಷರ್ ಹೆಂಗೆ ಕಿತ್ಕೊಂಡ್ಬರುತ್ತಂದರೆ ನೀವು ಹೊಸ ಪಂಪು ಬೇರೆ ಪಂಪಲ್ಲಿ ನೋಡಿ ಒಂದು ಟ್ರೈ ಮಾಡಿ, ತುಂಬ ಫೋರ್ಸಾಗಿ ನಮ್ಮ ಬೆರಳನ್ನ ತಳ್ಬಿಟ್ಟು ನೀರು ಬರುತ್ತೆ. ಸೊ ಇದು ಆನಲ್ಲಿದೆ, ಪಂಪು ಆನಲ್ಲಿದೆ. ಮತ್ತು ನಾನು ನೆಕ್ಸ್ಟ್ ಮೀಟ್ರ್ ಇಟ್ಕೊಂಡಿದ್ದೀನಿ ನೋಡಿ, ಇದು ವಾಟರ್ ಪ್ರೆಷರ್ ಚೆಕ್ ಮಾಡೋ ಮೀಟ್ರು. ಸೊ ನಾವು ಕ್ಲೋಸ್ ಮಾಡಿದಾಗ ಇಲ್ಲಿ ಪ್ರೆಷರ್ ತೋರಿಸುತ್ತೆ. ಈ ಥರ T ವಾಲ್ನ ಹಾಕ್ಕೊಂಡಿರ್ಬೇಕು ನೀವು. ಸೊ ನೋಡಿ ಇಲ್ಲಿ 25-20 ಪ್ರೆಷರ್ ತೋರಿಸ್ತಾ ಇದೆ. ಮಿನಿಮಮ್ 80 ಬರಬೇಕು. 80 GPD ಅಂತಾರೆ ಪಂಪ್ ವ್ಯಾಲ್ಯೂ. ಸೊ ಇದು ಪ್ರೆಷರ್ ಬರ್ತಾ ಇಲ್ಲ. ಇಷ್ಟು ಪ್ರೆಷರ್ ಇದ್ದರೆ ನಿಮ್ಮ ವಾಟರ್ ತುಂಬ ಸ್ಲೋ ಆಗಿ ತುಂಬುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ನೀರು ತುಂಬೋದಕ್ಕೆ, ಮತ್ತು ಕರೆಂಟ್ ಬಿಲ್ಲು ಬರುತ್ತೆ. ಸೊ 100 ತನಕ ಇರಬೇಕಿಲ್ಲ, 80 ತನಕ ಇರಬೇಕು. ಅದು ರೀಚ್ ಆಗ್ತಾ ಇಲ್ಲ. ಸೊ ವೆರಿ ಸಿಂಪಲ್. ಇದು ಹೋಗಿದೆ, ಪವರ್ ಸಪ್ಲೈ ಇಲ್ಲ. ಸೊ ಇದು ಚೇಂಜ್ ಮಾಡೋದು. ಇದು ಚೇಂಜ್ ಮಾಡಿದಾಗ ಮಿಷಿನು
ನೀರು ಪಂಪಿಂಗ್ ತುಂಬ ಸ್ಲೋ ಇದೆ, ಡ್ರಾಪ್ ಬರ್ತಾಯಿತ್ತು. ಸೊ ಮೆಮೊರಿ ಬ್ಲಾಕ್ ಆಗಿದೆ ಅಂತ ಚೆಕ್ ಮಾಡ್ದು. ಫಸ್ಟಾಗಿ ನಾವು ಪಂಪಿಂದನೇ ಪ್ರೆಜರ್ ಬರ್ತಾಯಿಲ್ಲ, ಪಂಪಿಂದ 100 ಬರಬೇಕು, 100 ಬರ್ತಾಯಿಲ್ಲ. ಸೊ ಬಂದು ಎಷ್ಟು ಬರ್ತಾಯಿದೆ ನೋಡಿ, ಒಂದು 20 ಬರ್ತಾಯಿದೆ ಅಷ್ಟು. ಪಂಪಿಂಗ್ ಫೇಲರ್ ಆಗ್ಬಿಟ್ಟಿದೆ.